Welcome to Dharavi. The most clumsiest area in Mumbai. ತುಂಬ ಸಾಕಷ್ಟು ಮನೆಗಳಿವೆ, ನೀವು ನೋಡ್ತಾ ಇದ್ದೀರಾ ಆ ಕಡೆ ಈ ಕಡೆ. ಇದರಲ್ಲಿ ತುಂಬ ಜನ ಇದ್ದಾರೆ. ಅಂದರೆ ಎಲ್ಲ ಮನೆಗಳು ಪಕ್ಕಪಕ್ಕದಲ್ಲೇ ಒಂದೊಂದು ಗೋಡೆ ಅಂದ್ಕೊಂಡು ಒಂದೊಂದು ಮನೇಲಿ ಬಾತ್ರೂಮ್ ಇಲ್ಲ, ಒಂದೊಂದು ಮನೇಲಿ ನೀರು ಬರೋದು ಕಷ್ಟ ಅಂಥ ಏರಿಯಾ ಇದು. ನೀವು ನೋಡ್ಬೋದು ಸಾಕಷ್ಟು ಮನೆಗಳಿವೆ. ಈ 2-3 ಏರಿಯಾಗಳಿವೆ. ಈ ಏರಿಯಾ ಬಂದ್ಬಿಟ್ಟು ಸ್ವಲ್ಪ ಪಾರ್ಶ್ ಏರಿಯಾ. ಅಂದರೆ ಇಲ್ಲಿ ಮನೆಗಳೆಲ್ಲ ಸ್ವಲ್ಪ ಚೆನ್ನಾಗಿದ್ದಾವೆ. ಇನ್ನು ಆ ಕಡೆ ಹೋದರೆ ತುಂಬ ಎಲ್ಲ ಕ್ಲಮ್ಸಿ ಆಗಿದ್ದಾವೆ. ಒಂದು ಆಲದ ಮರ ಇದೆ, ಇಲ್ಲಿ ಯಾವುದೋ ಒಂದು ಮನೆ ಇದೆ, ನೀವು ನೋಡ್ಬೋದು. ಆಲದ ಮರ ಎಲ್ಲ ಗಲೀಜಾಗಿಬಿಟ್ಟಿದ್ದಾರೆ. ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಹೆಂಗೆ ಬೇಕು ಹಂಗೆ ಒಗೆದ್ಬಿಟ್ಟಿದ್ದಾರೆ. ನೀವು ನೋಡ್ಬೋದು. ಇದೊಂದು ಏರಿಯಾ, ಧಾರಾವಿ ಮಾರ್ಕೆಟ್ ರೋಡ್ ಇದು. ನೋಡ್ಬೋದು ನೀವು. ಚಿಕನ್ ಶಾಪ್, ಈ ಕಡೆ ಕೆಳಗಡೆ ಶಾಪ್ ಇದ್ದಾವೆ. ಈ ಕಡೆ ಹೋಟ್ಲಿದೆ. ಇದೊಂದು ಗಲ್ಲಿ. ಈ ಗಲ್ಲಿಲಿ ಹೋಗೋಣ ಇವಾಗ. ಇಲ್ಲೊಂದು ಮನೆ ತೋರಿಸ್ತೀನಿ. ಇಲ್ಲಿ ಈ ಸ್ಲಮ್ಮಲ್ಲಿರುವ ಮನೆಯಲ್ಲಿ ಹೆಂಗೆ ವಾಸ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಇದೆ, ಇಲ್ಲಿ ಮೇಲೆ ಇದೆ ಮನೆ. ಹೋಗೋಣ. ಈ ಸ್ಲಮ್ಮಲ್ಲಿರೋ ಒಂದು ಮನೆಗೆ ನೋಡಲಿಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಮೇಲೆ ಮನೆಯಲ್ಲಿ ಹೋಗ್ಲಿಕ್ಕೆ ಪರ್ಮಿಷನ್ ಸಿಕ್ಕಿದೆ. ಸೊ ಮೇಲೆ ಹೋಗಿ ನೋಡೋಣ ಬನ್ನಿ. ಸೊ ಈಗ ಮೆಟ್ಲು ಹೋಗೋಣ ಬನ್ನಿ. ನೋಡಿ, ಏರ್ಲಿಕ್ಕೆ ಕೂಡ ತುಂಬ ಕಷ್ಟ ಈ ಸ್ಲಮ್ಮಲ್ಲಿ. ಈ ಮನೆಗೆ ಬಾತ್ರೂಮ್ ಇಲ್ಲ ಅಂತೆ. ನೋಡ, ಮನೆ ಇದೇ ರೂಮು, ನೀವು ನೋಡ್ಬೋದು. ಇಲ್ಲೇ ಮಲಗಲಿಕ್ಕೆ ಮತ್ತು ಇಲ್ಲೇ ಅಡುಗೆ ಮಾಡಲಿಕ್ಕೆ ವಾಟ್ರು. ಸೊ ಇದೊಂದೇ ಇದಿಷ್ಟೇ ರೂಮು ನೀವು ನೋಡ್ಬೋದು. ಮತ್ತು ಇದು ಬಾತ್ರೂಮ್ ಮಾತ್ರ, ಸ್ನಾನ ಮಾಡಲಿಕ್ಕೆ ಮಾತ್ರ. ಬಾತ್ರೂಮ್ಗೆ ಹೋಗ್ಬೇಕಂದ್ರೆ ಪಬ್ಲಿಕ್ ಟಾಯ್ಲೆಟ್ನ ಯೂಸ್ ಮಾಡಬೇಕು. ನೀವು ನೋಡ್ಬೋದು. ಇದು ಹೊರಗಡೆ ಹಿಂಗೆ ಕಾಣುತ್ತೆ, ನೋಡ್ತಾ ಇದ್ದೀರಲ್ಲ. ಇದೇ ರೂಮು, ಇದೇ ಮನೆ. ಇದು ಇಷ್ಟೇ ಇರೋದು ಈ ಮನೆಗೆ. ಒಂದು ಬಾತ್ರೂಮು, ಇದು ಕಿಚನ್ನು, ಇದೇ ಬೆಡ್ರೂಮು, ಇದೇ ಹಾಲು, ಇದು ಔಟ್ಸೈಡ್, ಇದೇ ಬಾಲ್ಕನಿ. ಇಷ್ಟೇ ಇರೋದು ಈ ಸ್ಲಮ್ಮಲ್ಲಿ. ತುಂಬ ಮನೆಗಳು ಈ ಥರನೇ ಇದ್ದಾವೆ. ಸೊ ನೀವು ನೋಡಿದಾಗೆ ನಾನು ಆಲ್ರೆಡಿ ತುಂಬ ಏರಿಯಾಗಳನ್ನು ತೋರಿಸಿದೆ ನಿಮಗೆ. ಎಲ್ಲ ಸಣ್ಣದಲ್ಲೇ ಜನ ವಾಸ ಮಾಡ್ತಾರೆ. ಫುಲ್ ಕ್ಲಮ್ಸಿ ಫುಲ್ ಟೈಟ್ ಆಗಿರ್ತವೆ ಮನೆ ಪಕ್ಕದಲ್ಲಿ ಮನೆ. ಸೊ ಇದೇ ರೀತಿಯಲ್ಲಿ ಈ ಪೂರಾ ಸ್ಲಮ್ ಇರೋದು. ಇಲ್ಲಿ ಏನಿಲ್ಲ ಅಂದರೂ ಇರ್ಬೋದು, ಒಂದು 8,000-9,000 ಸಾವಿರ ಮನೆಗಳು ಇದ್ದಾವೆ. ಅಷ್ಟು ಜನಗಳು ಇಂಥ ಸ್ಲಮ್ಮಲ್ಲಿ ವಾಸ ಮಾಡ್ತಾರೆ. ಇಲ್ಲಿ ಎಲ್ಲ A to Z ಎಲ್ಲ ಸಿಗ್ತದೆ. ಮೈ ಫ್ರೆಂಡ್ ಪೇರೇಂದ್ರ? ವೇಣು. ಇವನ ಹೆಸರು ವೇಣು. ನೀ ಪೇರೇಂದ್ರ? ನಿತೇಶ್. ಸ್ಕೂಲು ಇಂಗ್ಲಿಷ್ ಹೈಸ್ಕೂಲ್. ಸ್ಕೂಲ್ಗೆ ಹೋಗ್ತಾರಂತೆ. ಸ್ಕೂಲ್ ಇದೆ ಇರೋದು? ಹಾಲಿಡೇಸ್, ಸಮ್ಮರ್ ಹಾಲಿಡೇಸ್. ಸಮ್ಮರ್ ಹಾಲಿಡೇಸ್ ಇದಾವಂತೆ ಇವಾಗ. ನಾವೀಗ ಗಡಿಗೆ ಮಾಡ್ತಾರಲ್ಲ ಆ ಏರಿಯಾಗೆ ಹೋಗೋಣ. ಈಗ ನಾವು ಇರೋದು ಕುಂಬಾರೋಣಿ ಗಲ್ಲಿ ಅಂತ. ಇಲ್ಲಿ ಮಡಿಕೆ ಮಾಡ್ತಾರಂತೆ. ನೋಡೋಣ ಹೆಂಗಿರ್ತದೆ ಮಡಿಕೆ. ಮುಂಬೈ ಮಡಿಕೆ ಮಣ್ಣಿಲೇ ಗಡಿಗೆ ಮಾಡೋದು. ನೋಡ್ಬೋದು. ಇದನ್ನ ಕಚ್ಚಾ ಬಿಚ್ಚಿ ಎಲ್ಲ ತೊಳೆದು ಆಮೇಲೆ ಇದನ್ನ ಹೀಟ್ ಮಾಡ್ತಾರೆ. ಇಲ್ಲೇ ಇದೆ ದೀಪ ಇಡೋದು. ಅದೇ ಮಣ್ಣಲ್ಲೇ ಮಾಡಿರೋದು. ಅಲ್ಲಿ ಮಾಡಿರೋಂಥ ದೀಪಗಳಿಗೆ ಇಲ್ಲಿ ಪೇಂಟಿಂಗ್ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು. ಗೋಲ್ಡನ್ ಕಲರ್. ಮತ್ತು ಈಗ ಅದ್ರ ಮೇಲೆ ಪಿಂಕ್ ಹಾಕಿ ಇದನ್ನ ಮಾರೋದು, ಮಾರ್ಕೆಟಿಗೆ ಕಳಿಸ್ತಾರೆ. ಹುಡುಗ ಅದು ಪೇಂಟ್ ಮಾಡ್ತಾ ಇದ್ದಾನೆ ದೀಪಕ್ಕೆ. ಹಾಯ್. ಈ ಹುಡುಗರು ಇಲ್ಲಿ ಲೋಕಲ್ ಅಲ್ಲ, ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿ ಬೇಕು ಅಲ್ಲಿಗೆ. ನೋಡೋಣ
ಈಗ ಮಾಡಿರೋಂಥ ದೀಪ, ಚಿಕ್ಕ ಚಿಕ್ಕ ದೀಪ ನೀವು ನೋಡ್ಬೋದು. ಮಾಡಿರೋಂಥದ್ದು ಜನ ಮ್ಯಾಕ್ಸಿಮಮ್ ಇದೆ, ಇವರ ಕುಲಕಸುಬೆ ಇದೆ. ಗಡಿಗೆ ಮಾಡೋದು, ದೀಪಗಳು ಮಾಡೋದು ಎಲ್ಲ ಮಣ್ಣಿನಿಂದ ಮಾಡೋದು. ಇಲ್ಲಿ ಮ್ಯಾಕ್ಸಿಮಮ್ ಜನ ಇದನ್ನೇ ಮಾಡ್ತಾ ಇದ್ದಾರೆ. ಈಗಲೂ ಇದನ್ನೇ ಮಾಡ್ತಾ ಇದ್ದಾರೆ, ಮುಂದೆನೂ ಇದನ್ನೇ ಮಾಡಿದ್ರಂತೆ. ಈಗ ನಿಮಗೆ ಪ್ರಾಪರ್ ಗಡಿಗೆ ಆಗೋದು ಹೆಂಗಂತ ನಾನು ತೋರಿಸ್ತೀನಿ. ಇದೆಲ್ಲ ಈಗ ಮಾಡಿರೋಂಥ ಗಡಿಗೆ ಬಿಸಿಲಿಗೆ ಇಟ್ಟಿದ್ದಾರೆ ಒಣಗಲಿ ಅಂತ ನೀವು ನೋಡ್ಬೋದು. ಈಗ ನೋಡಿದ್ರಲ್ಲ, ಅಲ್ಲೆಲ್ಲ ರೆಡಿ ಮಾಡ್ತಾ ಇದ್ರು, ಅಲ್ಲೆಲ್ಲ ರೆಡಿ ಮಾಡಿ ಇಲ್ಲಿ ಮಾರ್ಕೆಟ್ ಇಲ್ಲಿ ಮುಂದೆ ತಂದು ಮಾರ್ತಾರೆ. ನೀವು ನೋಡ್ಬೋದು, ನಿಮಗೆಲ್ಲ ಕಾಣುತ್ತೆ ನೋಡ್ಬೋದು. ಹಾಂ, ಇಲ್ಲೆಲ್ಲ ಮಾರ್ತಾ ಇದ್ದಾರೆ ತೋಡ್ಗೆ. ಈಗೆಲ್ಲ ಇದನ್ನ ಮಾಡಿದ್ದಾರೆ, ಅಲ್ಲಿಂದ ತಂದು ಇಲ್ಲಿ ಮಾರ್ತಾರೆ. ನೀವು ನೋಡ್ಬೋದು, ಇದು ಮಾರ್ಕೆಟ್ ಮಾಡಿ ಇಲ್ಲಿ ತಂದು ಇಲ್ಲಿ ಮಾರ್ತಾರೆ. ನೀವು ನೋಡ್ಬೋದು, ಇವರು ಅಣ್ಣವ್ರು ಪ್ರಿಪೇರ್ ಮಾಡ್ತಾ ಇದ್ದಾರೆ ದೀಪಗಳೆಲ್ಲ ಪಾರ್ಸಲ್ ಮಾಡಲಿಕ್ಕೆ. ಇದೆಲ್ಲ ಮಾಡಿರೋದು ನೀವು ನೋಡ್ಬೋದು, ಎಲ್ಲ ಡಿಸೈನ್ ಆಗಿದೆ. ಅವ್ರು ಪ್ಯಾಕ್ ಮಾಡ್ತಾ ಇದ್ದಾರೆ, ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ಮಾರ್ಕೆಟ್ ಮಾರ್ತಾರೆ. ಇದು ರೆಡಿ ಮಾಡಿರೋಂಥ ದೀಪ ನೋಡ್ಬೋದು, ಕಲರ್ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಶೈನಿಂಗ್ ಇದೆ. ಇದೊಂದು ಡಿಸೈನ್ ದೀಪ ನೋಡ್ಬೋದು ನೀವು. ಇದು ಯೆಲ್ಲೋ ಕಲರ್ ಇದೆ, ರೆಡ್ ಕಲರ್. ಇದು ಒಂದೊಂದು ಪ್ರೈಸು. ಎಲ್ಲ ಮಾಡಿ ಸ್ಟಾಕ್ ಮಾಡಿ ಇಟ್ಟಿದ್ದಾರೆ. ಏನು ಪಾರ್ಸಲ್ ಮಾಡ್ತಾರೋ ಇಲ್ಲೇ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇದೆಲ್ಲ ಗಡಿಗೆಗಳು. ಇದು ದೀಪಗಳೆಲ್ಲ ರೆಡಿ ಮಾಡಿ ಇಲ್ಲಿ ಮಾರಲಿಕ್ಕೆ ಇಟ್ಟಿರೋದು. ಇಲ್ಲೆಲ್ಲ ಮಾಡಿ ಸ್ಟಾಕ್ ಇಡ್ತಾರೆ. ನೀವು ನೋಡ್ಬೋದು, ಎಲ್ಲ ಇದು ನಮ್ಮ ಕಡೆ ಎಲ್ಲ ಗಿಡಗಳನ್ನ ಇದರಲ್ಲಿ ಇಟ್ಟು ಬೆಳೆಸ್ತಾರಲ್ಲ, ಅದೆಲ್ಲ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಮಾಡಿ ಇಲ್ಲಿ ಸ್ಟಾಕ್ ಇಟ್ಟಿದ್ದಾರೆ. ನೀವು ನೋಡ್ಬೋದು. ಅಲ್ಲಿ ಓನರ್ ಒಳಗಡೆ ಕೂತಿದ್ದಾರೆ. ಸೊ ಅವ್ರು ನಮ್ಮಲ್ಲಿ ಕರೆದು ಕೇಳಿದ್ರು ಏನಂತ. ಕೇಳಿದ್ರೆ ನೋಡಿ, ಇದೆಲ್ಲ ಮಾಡಿ ಇಲ್ಲಿಂದ ಪಾರ್ಸಲ್ ಮಾಡ್ತಾರೆ. आप लोग ये इधर से भागे बाहर बेचते? बाहर बेचते हैं, इधर से बाहर बेचता है. पुणे, नासिक, मद्रास, कलकत्ता सब. ಓಕೆ, ಇವ್ರು ಇಲ್ಲಿಂದ ಮಾಡಿ ಇಲ್ಲಿಂದ ಇದೆಲ್ಲಗಳನ್ನ ಇಲ್ಲಿಂದ ಪ್ಯಾಕ್ ಮಾಡಿ ಪಾರ್ಸಲ್ ಮಾಡ್ತಾರೆ. इधर सांताक्रूज, बोरीवली, कांदिवली, भाईंदर, मुंब्रा, ಇಲ್ಲಿಂದ ಇಲ್ಲಿ ಲೋಕಲ್ ಮುಂಬೈಯಲ್ಲೆಲ್ಲ ಕಳಿಸ್ತಾರೆ. ಮತ್ತು ಇಲ್ಲಿಂದ ಕಲ್ಕತ್ತಾ, ಒಡಿಸ್ಸಾ, ಚೆನ್ನೈ, ನಮ್ಮ ಸೌತ್ ಇಂಡಿಯಾಗೆ ಇಲ್ಲೆಲ್ಲ ಕಳಿಸ್ತಾರೆ. ಸ್ಲಮ್ ನೋಡಿದ್ರಿ, ಅಲ್ಲಿನ ಮನೆಗಳು ನೋಡಿದ್ರಿ, ಅಲ್ಲಿನ ಏರಿಯಾಗಳು, ಅಲ್ಲಿನ ಕೆಲಸ ಕಾರ್ಯಗಳನ್ನು ಎಲ್ಲ ನೋಡಿದ್ರಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್, ನಮಸ್ತೆ.